ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಯುನೀಕ್ ಆಗಿರೋವಂಥದ್ದು. ಅಂದರೆ ಅಪರೂಪಕ್ಕೆ ಯಾರಾದರೂ ಒಬ್ಬರು ನನ್ನ ಥರ ಟ್ರೈ ಮಾಡಿರ್ತಾರೆ. ಅದಕ್ಕೆ ಎಲ್ಲರೂ ಮಾಡಲಿ ಅಂತ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಹೆಸರು ಪುದೀನಾ ಕಬಾಬ್ ಗ್ರೇವಿ. ಇದು ಈ ರೆಸಿಪಿಗೆ ನಾನು ಇಟ್ಟಿರುವಂಥ ಹೆಸರು. ಹಾಗೆ 4 ಹಸಿಮೆಣಸಿನ್ಕಾಯಿನ ತೆಗೆದಿಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನ್ ವೆಜ್ ಗೊಜ್ಜು ಫ್ರೈ ಇವಕ್ಕೆಲ್ಲ ಸ್ವಲ್ಪ ಎಣ್ಣೆ ಮುಂದೆ ಇದ್ರೇ ಚೆನ್ನಾಗಿರೋದು. ಈಗ ಇದಕ್ಕೆ ಒಂದು 5-6 ಲವಂಗ ಹಾಕಿದ್ದೀನಿ. ಜೊತೆಗೆ 1-2 ಏಲಕ್ಕಿನೂ ಸೇರಿಸಿ ಹಾಕಿದ್ದೀನಿ. 1-2 ಇಂಚಷ್ಟು ಚಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಫ್ಲೇಮ್ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಆದರೂ ಲವಂಗ ಏಲಕ್ಕಿ ಸಿಡಿಯುತ್ತೆ ಅಂತ ಮುಚ್ಚಳ ಮುಚ್ತಾಯಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ಲೇಮ್ನ ನಾನು ಮೀಡಿಯಮಲ್ಲಿ ಇಟ್ಕೊಳ್ತೀನಿ. ಹಾಗೆ ಸೌಟಲ್ಲಿ ಈರುಳ್ಳಿನ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಕೆದಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು. ಈಗ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಹೊರಗಡೆ ತೊಗೊಂಡಿದ್ದ ಪೇಸ್ಟ್ ಎಲ್ಲ ಹಾಕಿದ್ರೆ ಅದಷ್ಟು ರುಚಿ ಬರಲ್ಲ. ಆದಷ್ಟು ಹೊರಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಈಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿನ ಥರ ಸಿಗಲ್ಲ, ಅದಕ್ಕೆ ನಾನು ಅದನ್ನು ಉಪಯೋಗಿಸಲ್ಲ. ನಾನು ಯಾವಾಗಲೂ ಮನೆಯಲ್ಲೇ ಮಾಡಿ ಇಟ್ಕೊಳ್ತೀನಿ. ಈಗ ಒಂದು 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ. ಈರುಳ್ಳಿನೂ ಮೆತ್ತಗಾಗುತ್ತೆ, ಶುಂಠಿ ಬೆಳ್ಳುಳ್ಳಿನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಫ್ರೆಂಡ್ಸ್, ಇದು ತುಂಬ ಈಸಿ ರೆಸಿಪಿ. ಬರೀ 2 ಐಟಮ್ ನೀವು ರೆಡಿ ಇಟ್ಕೋಬೇಕಷ್ಟೇ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಇದ್ರೂ ನಡೆಯುತ್ತೆ. ಯಾಕಂದರೆ ನಾನು ಹಾಕೋ ಮಸಾಲೆನೆಲ್ಲ ಎಲ್ಲ ಇರುತ್ತೆ. ಇನ್ನು ಸ್ವಲ್ಪ ಸ್ಪೈಸಿಯಾಗಿರಲಿ ಮಳೆಗೆ ಅಂತ ಹೇಳ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ಅರ್ಧ kg ಚಿಕನ್ನ ತಂದು ತೊಳೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರ ಜೊತೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಮೊದಲೇ ಹಾಕಿದ್ರೆ ಅದು ಚಟಪಟ ಅಂದು ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ. ಈ ಥರ ಮಧ್ಯದಲ್ಲಿ ಸೇರಿಸೋದ್ರಿಂದ ಅದ್ರದ್ದೇ ಒಂಥರ ಫ್ಲೇವರ್ ಬಿಡುತ್ತೆ ಅದು. ಇದೇ ರೀತಿ ಚಿಕನ್ನೆಲ್ಲ ನೀರು ಬಿಡೋವರೆಗೂ ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನಷ್ಟು ಕಲ್ಲುಪ್ಪೇ ಉಪಯೋಗಿಸ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರಿಶಿಣದ ಪುಡಿ ಮತ್ತು ಉಪ್ಪು ಎರಡೂ ಚಿಕನ್ಗೆ ಹಿಡಿಬೇಕು. ಆ ಥರ ಚೆನ್ನಾಗಿ ಹುರ್ಕೋಬೇಕು. ಕೈ ಬಿಡ್ದಂಗೆ ಹುರಿಬೇಕು, ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಡ ಹಿಡಿಯೋಕ್ಕೆ ಶುರು ಆಗಿಬಿಡುತ್ತೆ. ಈ ರೆಸಿಪಿ ಮಾಡುವಾಗ ನೀವು ದಯವಿಟ್ಟು ದಪ್ಪ ತಳ ಇರೋ ಪಾತ್ರೆನೇ ಉಪಯೋಗಿಸಿ, ಇಲ್ಲಾಂದರೆ ಸೀದ್ಕೊಂಡ್ಬಿಡುತ್ತೆ. ನೋಡಿ, ಈಗ ನಾನು ಪುದೀನಾ ಕಬಾಬ್ ಮಸಾಲ ಪುಡಿ ತೊಗೊಳ್ತಾ ಇದ್ದೀನಿ. ಅದು ಅರ್ಧ kgಗೆ 1 ಪ್ಯಾಕೆಟ್ ಪೂರ್ತಿ ಹಾಕ್ಕೋಬೇಕು. ಅದರಿಂದ ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೆ. ಈ ಥರ ಇದನ್ನು ನಿಧಾನಕ್ಕೆ ಸುತ್ತ ಚಿಕನ್ ಮೇಲೆಲ್ಲ ಹರಡ್ಕೊಳ್ಳೋ ಥರ ಸ್ಪ್ರಿಂಕಲ್ ಮಾಡಬೇಕು. ಯಾಕೆಂದರೆ ಅದು ಕಬಾಬ್ ಮಸಾಲೆ ಪುಡಿ ಅಲ್ವಾ, ಅದು ಒಂದೇ ಕಡೆ ಕೂತ್ಕೊಂಡ್ರೆ ಅಲ್ಲೇ ಗಂಟಾಗ್ಬಿಡುತ್ತೆ. ಅದಕ್ಕೆ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಸಿಮ್ ಮಾಡ್ಕೊಂಬಿಡಿ. ಈಗ ಫ್ಲೇಮ್ನ ಫುಲ್ ಸಿಮ್ ಮಾಡ್ಕೊಂಬಿಡ್ಬೇಕು. ಮಾಡ್ಕೊಂಡು ಈ ಥರ ನಿಧಾನಕ್ಕೆ ಹುರಿಬೇಕು. ಈಗ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ, ಖಾರ ಇದೆಯಾ ಉಪ್ಪಿದೆಯಾ ಅಂತ. ನನಗೆ ಯಾಕೋ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ನಾನೀಗ ಪೂರ್ತಿ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಆ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಬಟ್ಲದ್ದು ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ಗಟ್ಟಿ ಆಗೋಕ್ಕೆ ಶುರುವಾಗ್ಬಿಟ್ಟಿದೆ, ಅಲ್ಲಲ್ಲಿ ತಡ ಹಿಳಿತಾ ಇದೆ. ಅದು ಪುಡಿ ಹಾಕುವಾಗ ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಅದು ಆ ಕಡೆ ಹರಡೋದೇ ಇಲ್ಲ, ಒಂದೇ ಕಡೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಆದಷ್ಟು ಚಿಕನ್ ಮೇಲೆಲ್ಲ ಹರಡ್ಕೊಳ್ಳೋ ಥರ ಹಾಕಬೇಕು. ಈ ಥರ ನಿಧಾನಕ್ಕೆ ಕೆದಕಬೇಕು. ಮಸಾಲೆ ಗಟ್ಟಿ ಆಗ್ತಾ ಬಂದಂಗೆಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಡಿ. ಜಾಸ್ತಿ ಹಾಕ್ಕೊಂಡ್ರು ರುಚಿ ಅಂತೂ ಕೆಡಲ್ಲ, ಸಾರು ಥರ ಆಗೋಗ್ಬಿಡುತ್ತೆ, ಗ್ರೇವಿ ಥರ ಇರಲ್ಲ. ಇದು ಮಾಡುವಾಗ ನೀವು ಫ್ಲೇಮ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಎಣ್ಣೆ ಬಿಟ್ಬಿಡ್ತು, ಕುದಿಯೋಕ್ಕೆ ಶುರುವಾಯಿತು. ಈಗ ಮುಚ್ಚಳ ಮುಚ್ಚಿ ಈಗ ಫುಲ್ ಸಿಮ್ ಮಾಡಿಬಿಡ್ತೀನಿ ಸ್ಟವ್ನ. ಈ ಥರ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಆದ್ರೂ ಮಧ್ಯದಲ್ಲಿ ಒಂದು ಸತಿ ನೋಡಿಬಿಟ್ಟು ಕೆದಕಬೇಕು, ಇಲ್ಲದೇ ಇದ್ದರೆ ಸೀದ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ 1 ಸತಿ ತೆಗೆದು ನೋಡಿ ಮತ್ತೆ ಕೆದಕ್ಬಿಟ್ಟು ಇಟ್ಟರೆ ಸಾಕು. ಪದೇ ಪದೇ ಏನು ತೆಗಿಯೋದು ಬೇಡ. ನೋಡಿ, ಎಣ್ಣೆ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ, ಗೊಜ್ಜೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಒಂದು ಚಾಕು ತೊಗೊಂಡು ಹಿಂಗೆ ಚುಚ್ಚಿ ನೋಡಿದ್ರೆ ಸಾಕು, ನೀಟಾಗಿ ಒಳಗಡೆ ಹೋಗ್ಬಿಡುತ್ತೆ. ಚೆನ್ನಾಗಿ ಬೆಂದೋಗಿದೆ ಚಿಕನ್. ಈಗ ಇಷ್ಟೇ ಫ್ರೆಂಡ್ಸ್, ಸೂಪರ್ ಡೆಲಿಷಿಯಸ್ ಪುದೀನಾ. ಇಷ್ಟೇ ಫ್ರೆಂಡ್ಸ್, ಸೂಪರ್ ಡೆಲಿಷಿಯಸ್ ಡಿಶ್ ರೆಡಿ ಆಯಿತು. ಈ ಗೊಜ್ಜನ್ನ ನೀವು ಉಪಯೋಗಿಸಿದ್ದೆಲ್ಲ ಆದಮೇಲೆ ಈ ಪಾತ್ರೆಗೆ ಬಿಸಿ ಬಿಸಿ ಅನ್ನ ಇದ್ದರೆ ಅದನ್ನು ಹಾಕ್ಕೊಂಡು
ಕಲ್ಸ್ಕೊಂಡು ತಿಂದರೆ ಒಳ್ಳೆ ಬಿರಿಯಾನಿ ಥರ ಇರುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇದೆ. ಪುದೀನ ಕಬಾಬ್ ಗೊಜ್ಜು ಎಲ್ಲರನ್ನ ಕೆರಳಿಸ್ಬಿಟ್ಟಿದೆ. ಬೇಗ ಊಟ ಕೊಡು, ಬೇಗ ಊಟ ಕೊಡು ತಗಲಾಟೆ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಡೆಲಿಷಿಯಸ್ ಆಗಿತ್ತು. ನಾನು ಇದನ್ನು ಚಪಾತಿ ಜೊತೆಗೆ ಮಾಡಿದ್ದೆ. ಹಾಗೆಯೇ ಸ್ವಲ್ಪ ಉಳಿದಿದ್ದ ಗೊಜ್ಜಲ್ಲಿ ರಾತ್ರಿ ಅದಕ್ಕೆ ಅನ್ನ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಬಿರಿಯಾನಿ ಥರ ತಿಂದ್ವಿ ಎಲ್ಲರೂ. ತುಂಬ ಚೆನ್ನಾಗಿತ್ತು. ಇದನ್ನು ಬಡಿಸ್ಕೊಂಡು ನೀವು ಅನ್ನದ ಜೊತೆಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅಥವಾ ಗೊಜ್ಜಿನ ಮೇಲೇ ಲಿಂಬೆಹಣ್ಣು ಹಾಕ್ಕೊಂಡು ಚಪಾತಿ, ಅನ್ನ, ಪರೋಟ ಯಾವುದ್ರ ಜೊತೆಗಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾಳೆ ನಾನು ಇದನ್ನು ಬೆಳಗ್ಗೆ ಭಾನುವಾರಕ್ಕೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಮನೇಲಿ ಇದೇ ರೆಸಿಪಿ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.